ಕೂಡ ಅರ್ಥ ಆಗೋದಿಲ್ಲ. ಇವರಿಗೆ ಯಾವ್ಯಾವ ಭಾಷೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ನಮ್ಮನ್ನು ಆಳುವ ವರ್ಗಕ್ಕೆ ನಾವು ತಪರಾಕಿ ಬೀಸಬೇಕು ಅಂತ ನನಗೆ ಖಂಡಿತವಾಗ್ಲೂ ಕೂಡ ಅರ್ಥ ಆಗ್ತಾ ಇಲ್ಲ. ಒಂದು ಮಳೆ ಬರುತ್ತೆ, ಜೋರಾಗಿ ಬರುತ್ತೆ, ಚಿಕ್ಕದಾಗಿ ಬರುತ್ತೆ, ಸಣ್ಣದಾಗಿ ಬರುತ್ತೆ, ದೊಡ್ಡದಾಗಿ ಬರುತ್ತೆ. ಆದರೆ ಒಂದು ಮಳೆ ತಡ್ಕೊಳ್ಳುವ ಕೆಪಾಸಿಟಿಯನ್ನು ನೀವು ನನಗಂತೂ ಕಳೆದ ಒಂದು 15-16 ವರ್ಷದ ಮೀಡಿಯಾ ಎಕ್ಸ್ಪೀರಿಯನ್ಸ್ನಲ್ಲಿ ಪ್ರತಿ ವರ್ಷ ಬಹುಶಃ ಹೀಗೇನೆ ಹೇಳಿ 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 ನನ್ನ ಗಂಟ್ಲು ನನ್ನ ಬಾಯಿ ನೋವಕ್ಕೆ ಶುರುವಾಯಿತು ಹೊರತುಪಡಿಸಿದ್ರೆ, ಪ್ರಾಣಗಳು ಕಳೆದು ಹೋಯಿತು ಹೊರತುಪಡಿಸಿದ್ರೆ, ಇನ್ನು ಯಾವುದೇ ರೀತಿಯ ಬದಲಾವಣೆಯಂತೂ ಬೆಂಗಳೂರಂಥ ಮಹಾನಗರಿ ಪಡೆದುಕೊಳ್ಳಲೇ ಇಲ್ಲ ಅನ್ನೋದು ನಾನು ಭಾಳ ದುಃಖ ತಪ್ತನಾಗಿ, ಅಷ್ಟೇ ಆಕ್ರೋಶಭರಿತನಾಗಿ, ಅಷ್ಟೇ ನೋವಿನಿಂದ, ಅಷ್ಟೇ ಸಂಕಟದಿಂದ ಇವತ್ತು ಹೇಳೋದಕ್ಕೆ ನಾನು ಹೋಗ್ತಾ ಇದ್ದೀನಿ. ದಿಸ್ ಈಸ್ ವೆರಿ ಟ್ರಾಜಿಕ್. ಬೌರಿಂಗ್ ಆಸ್ಪತ್ರೆಯ ಶವಾಗಾರದ ಗೋಡೆಯಂತೆ ಅಪ್ಡೇಟ್ಸ್ಗಳು ಬರ್ತಿದ್ದಾವೆ. ನಮ್ಮ ಇಬ್ಬರು ಕ್ಯಾಮ್ರಾಮನ್ ಮತ್ತು ನಮ್ಮ ನಮ್ಮ ಲೈವ್ ಬ್ಯಾಕ್ ಪ್ಯಾಕ್, ಅದರ ಜೊತೆಗೆ ನಮ್ಮ ಮತ್ತೊಬ್ಬ ಪ್ರತಿನಿಧಿ ಬಸವರಾಜ್ ಈಗಾಗಲೇ ಬೌರಿಂಗ್ ಆಸ್ಪತ್ರೆ ಕಡೆಗೆ ಧಾವಿಸಿದ್ದಾರೆ. ಅಲ್ಲಿಂದ ಕಂಪ್ಲೀಟ್ ಅಪ್ಡೇಟ್ಸ್ಗಳನ್ನು ಪಡೆದುಕೊಂಡು ನಿಮಗೆ ಮಾಹಿತಿ ಕೊಡುವಂಥ ಅತ್ಯಂತ ಪ್ರಾಮಾಣಿಕ ಪ್ರಯತ್ನ ನಾವು ಮಾಡ್ತೇವೆ. ನನಗೆ ಇನ್ನೊಂದು ಅಪ್ಡೇಟ್ ಸಿಗ್ತಾ ಇದೆ. ಕೆಲವು ಕ್ಷಣಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು CM ಸಿದ್ದರಾಮಯ್ಯನವರು ಆ ಸ್ಥಳಕ್ಕೆ ಭೇಟಿ ಕೊಡ್ತಾರೆ ಅನ್ನುವ ಅಪ್ಡೇಟ್ ನಮಗೆ ಸಿಗ್ತಾ ಇದೆ. 7 ಜನ ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ. ಸತ್ ಮೇಲೆ ಯಾರು ಭೇಟಿ ಕೊಟ್ರೆ ಏನ್ರಿ ಪ್ರಯೋಜನ? ಸತ್ ಮೇಲೆ ಯಾರು ಎಲ್ಲಿಗೆ ಭೇಟಿ ಕೊಟ್ರೆ ಪ್ರಾಣ ವಾಪಸ್ ಬರ್ತದ? ಏನ್ ಪ್ರಯೋಜನ ಅಂತ ನಾನು ಕೇಳ್ಬೇಕು. ಇವಾಗ ಉತ್ತರ ಕೊಡಕ್ಕೆ ಯಾವನ್ಗಾದ್ರೂ ಯೋಗ್ಯತೆ ಇದೆಯಾ ಅಂತ ನಾನು ಕೇಳ್ತಾ ಇದ್ದೀನಿ. ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀರಾ ನೀವು? ನಿಮ್ಮ ಯೋಗ್ಯತೆಗೆ CC ರಸ್ತೆ ಮಾಡ್ತೀರಾ ನೀವು? ಟಾರ್ ರೋಡ್ ಕಟ್ತೀರಾ ನೀವು? ಮೋರಿ ಕಟ್ತೀರಾ ನೀವು? ನೆಟ್ಟಿಗೆ ಮಳೆ ಬಂದ್ರೆ ಹೋಗೋದಕ್ಕೊಂದು ಮೋರಿ ಇಲ್ಲ ಬೆಂಗಳೂರಿನಲ್ಲಿ. 7 ಜನ ಸತ್ತು ಬಿದ್ದೋಗಿದ್ದಾರೆ. ಅದರಲ್ಲಿ ಮಕ್ಕಳು ಸೇರ್ಕೊಂಡಿದ್ದಾವೆ. ಗೋಡೆ ಕುಸಿದೋಗಿದೆ. ಫೂಟೇಜಸ್ಗಳು ಸಿಗ್ತಾ ಇದೆ, ನಮಗೆ ಗಮನಿಸ್ತಾ ಇದ್ದೀರಿ. ದಿಸ್ ಇಸ್ ಸೋ ಶಾಕಿಂಗ್ ಮ್ಯಾನ್. ದಿಸ್ ಇಸ್ ಸೋ ಹಾರ್ಟ್ ಬ್ರೇಕಿಂಗ್. ದಿಸ್ ಇಸ್ ಅಬ್ಸಲ್ಯೂಟ್ಲಿ ಹಾರ್ಟ್ ಬ್ರೇಕಿಂಗ್. ನಮ್ಮ ಆಫೀಸಿನ ಆವರಣದಿಂದ ನಾಟ್ ಇವನ್ 2 ಕಿಲೋಮೀಟರ್ಸ್ ಅವೇ ಬೌರಿಂಗ್ ಆಸ್ಪತ್ರೆ. ನಾವಿಲ್ಲಿ ಕೂತ್ಕೊಂಡು ಯಾವ ಪಕ್ಷ ಯಾವ ರಾಜ್ಯದಲ್ಲಿ ಹೇಗೆ ಅಧಿಕಾರಕ್ಕೆ ಬರುತ್ತೆ ಅಂತ ಚರ್ಚೆ ಮಾಡ್ತಾ ಇದ್ವಿ. ನನಗೆ ಅದು ಕೂಡ ಬೇಕಾಗೇ ಇಲ್ಲ ನನಗಿವಾಗ. ಯಾರು ಎಲ್ಗಾದ್ರೂ ಬರಲಿ, ಯಾರಾದ್ರೂ ಅಧಿಕಾರ ನಡೆಸ್ಕೊಂಡು ಹೋಗಲಿ. ಯಾಕಂದರೆ ಜನರ ಭವಿಷ್ಯ ಅಂತೂ ಬದಲಾಗಲ್ಲ, ಜನರ ಪ್ರಾಣ ಅಂತೂ ಉಳಿಯಲ್ಲ. ಅದಂತೂ ನನಗೆ 100ಕ್ಕೆ 100 ಸತ್ಯ ಆಗೋಗ್ಬಿಟ್ಟಿದೆ. ಆಮೇಲೆ ಸದ್ಯಕ್ಕೆ ಸಿಗ್ತಾ ಇರೋ ಅಪ್ಡೇಟ್ ಏನು ಅಂತಂದ್ರೆ 7 ಜನ ಬಲಿಯಾಗಿದ್ದಾರೆ. ಇನ್ನೂ ಅದೆಷ್ಟು ಸಾವು ನೋವುಗಳಾಗಿದ್ದಾವೋ ಗೊತ್ತಿಲ್ಲ. ತಿನ್ನೋದೇನು ಹೊಟ್ಟೆಗೆ ಅಂತ ನಮ್ಮನ್ನು ಅಧಿಕಾರದಲ್ಲಿ ಬಹಳ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ ಪ್ರಾಮಿಸ್ ಮಾಡ್ತಾ ಇರೋರು ಇದಾರಲ್ಲ, ಹೊಟ್ಟೆಗೆ ಬೆಳಗ್ಗೆದ್ದು ಏನು ತಿಂತೀರಿ, ಮಧ್ಯಾಹ್ನ ಏನು ತಿಂತೀರಿ, ರಾತ್ರಿ ಏನು ತಿಂತೀರಿ ಅಂತ. ನಮಗೆ ಬರೀ ಕಂಠಶೋಷಣೆ ಮಾಡ್ಕೊಳ್ಳೋದೆ, ಆಮೇಲೆ ಪ್ರಾಣ ಕಳ್ಕೊಳ್ಳೋದೆ ನಮ್ಮ ಕೆಲಸ ಆಗೋಯ್ತೇನ್ರಿ. ನನಗೆ ಇನ್ನೂ ಸ್ಪಷ್ಟವಾಗಿ ನೆನಪಿದೆ. ಕಿನೋ ಥಿಯೇಟರ್ ಅಡಿ ಒಬ್ಬ ಹುಡುಗ ಮುಳುಗಿಯೇ ಸತ್ತೋಗಿದ್ದ. ಕಳೆದ ಕೆಲವು ವರ್ಷಗಳ ಹಿಂದಿನ ಮಾತು. ಇಫ್ ಐ ಆಮ್ ನಾಟ್ ರಾಂಗ್ 2017-2016ನೇ ಇಸ್ವಿ. ಮ್ಯಾನ್ಹೋಲ್ನಲ್ಲಿ ಬಿದ್ದು ಒಬ್ಬ ಹುಡುಗ ಸತ್ತೋಗಿದ್ದ. ಗೋಡೆ ಕುಸಿದು ಇದೇ ಬೆಂಗಳೂರಿನಲ್ಲಿ ಸುಮಾರು ಜನ ಸತ್ತೋಗಿದ್ದಾರೆ. ಆಸ್ಪತ್ರೆಯ ಬಳಿ ಗೋಡೆ ಕೆಳಗಡೆ 8 ಜನ ಸಿಕ್ಕಾಕೊಂಡಿದ್ದಾರೆ ಅನ್ನುವ ಮಾಹಿತಿ ನಮಗಿದೆ. 8 ಜನ ಬಹುಶಃ ಈ ಸರ್ಕಾರಕ್ಕೆ 8 ವೋಟ್ಗಳಿಗೂ ಸಮ ಇಲ್ಲ. ಇವರಿಗೆ 8 ವೋಟ್ ಹೋಯ್ತು ಅನ್ಕೊಂಡು ಸುಮ್ಮನೆ ಆಗ್ತಾರಷ್ಟೇ. ಆಮೇಲೆ ಇರ್ರೆಸ್ಪೆಕ್ಟಿವ್ ಆಫ್ ದಿ ಗವರ್ಮೆಂಟ್, ಐ ಆಮ್ ಸಾರಿ ಟು ಟೆಲ್ ಯು ದಿಸ್, ಇರ್ರೆಸ್ಪೆಕ್ಟಿವ್ ಆಫ್ ದಿ ಗವರ್ಮೆಂಟ್, ಅದು ಯಾವ ಗವರ್ಮೆಂಟ್ ಬಂದರೂ ಅಷ್ಟೇ ಯೋಗ್ಯತೆ. ಇವ್ರ ಧಿಮಾಕ್ ಅಷ್ಟೇ. ಮಾಡ್ಕೊಳ್ಳಿ ನಿಮ್ದು 3ನೇ ವರ್ಷ ಸೆಲೆಬ್ರೇಷನ್ ಜೋರಾಗಿ, ಕೇಕು ಕಟ್ ಮಾಡಿಬಿಟ್ಟು ಚಪ್ಪಾಳೆ ತಟ್ಕೊಂಡು ಮಾಡ್ಕೊಳ್ಳಿ ನೀವೆಲ್ಲರೂ. ಇನ್ನೊಬ್ಬರು 4 ಜನ ಹೋಗಿ ಡೆಲ್ಲಿಗೆ, ನಾನು CM ಆಗಬೇಕು, ನಮ್ಮ ತಾತ CM ಆಗಬೇಕು, ನಮ್ಮ ಇನ್ನೊಬ್ರು CM ಆಗಬೇಕು, ನಮ್ಮ ಮಾವ
ನಮ್ಮ ಮರಿಮಾವ, ನಮ್ಮ ಚಿಕ್ಕಪ್ಪನ ಮಗ, ಇನ್ನೊಬ್ಬ ಎಲ್ಲವೂ ಕೂಡ ಸೇರ್ಕೊಂಡು CM ಆಗಬೇಕು, ಇನ್ನೊಬ್ಬ ಮಂತ್ರಿ ಆಗಬೇಕು, ಇನ್ನೊಬ್ಬನಿಗೆ PWD ಬೇಕು, ಇನ್ನೊಬ್ಬನಿಗೆ ಅದು ಬೇಕು, ಇನ್ನೊಬ್ಬನಿಗೆ ಆರೋಗ್ಯ ಖಾತೆ ಬೇಕು, ಇನ್ನೊಬ್ಬನ ದುಡ್ಡಿನ ಖಾತೆ ಬೇಕು, ಇನ್ನೊಬ್ಬನಿಗೆ ಫಿನಾನ್ಸ್ ಮಿನಿಸ್ಟ್ರಿ ಬೇಕು. ಹೋಗ್ಬಿಟ್ಟು ಬನ್ರಿ ಡೆಲ್ಲಿಗೆ, ಹೋಗ್ರಿ ಡೆಲ್ಲಿಗೆ. 7 ಜನ ಸಾಯಿಸ್ಬಿಟ್ಟು ಹೋಗಿ ಡೆಲ್ಲಿಗೆ. ಬೌರಿಂಗ್ ಆಸ್ಪತ್ರೆ ಫುಟೇಜಸ್ ನಿಮ್ಮ ಮುಂದೆ ರಾಜ್ ನ್ಯೂಸ್ನಲ್ಲಿ ಗಮನಿಸ್ತಾ ಇದ್ದೀರಿ. JCB ಬಂದಿದೆ, ಗೋಡೆ ಸಂಪೂರ್ಣವಾಗಿ ನಜ್ಜುಗುಜ್ಜಾಗಿ ಕೆಳಗೆ ಕುಸಿದು ಬಿದ್ದೋಗಿದೆ. 7 ಜನ ಸತ್ತೋಗಿದ್ದಾರೆ. ಇನ್ನು 8 ಜನ ಆ ಆಸ್ಪತ್ರೆಯ ಗೋಡೆಯ ಅವಶೇಷದ ಕೆಳಗೆ ಸಿಕ್ಕಾಕೊಂಡಿದ್ದಾರೆ ಅನ್ನುವ ಮಾಹಿತಿ ನಮಗೆ ಲಭ್ಯ ಆಗ್ತಾ ಇದೆ. ಲೈಫ್ ಇಸ್ ಸೋ ಅನ್ಫೇರ್ ಅಲ್ಲ. ಬಡವ ಬದುಕಬಾರ್ದಲ್ಲ. ಬಡವರು ಬೌರಿಂಗ್ ಆಸ್ಪತ್ರೆಗೆ ಹೋಗ್ಲೇಬಾರ್ದು, ಹೋದ್ರೆ ಸತ್ತೋಗ್ಬಿಡ್ತಾನೆ. ಒಂದು ನೆಟ್ಟಿಗೆ ಚಿಕಿತ್ಸೆ ಸಿಗದೆ ಸತ್ತೋಗ್ಬಿಡ್ತಾನೆ, ಇನ್ನೊಂದು ಚಿಕಿತ್ಸೆ ಸಿಕ್ಕಿದ್ರೂ ಕೂಡ ಪಕ್ಕದಲ್ಲಿ ಬಂದು ನಿಂತ್ಕೊಂಡಾಗ ಮಳೆ ಬಂತು ಅಂತ ಗೋಡೆ ಬಿದ್ದುಬಿಟ್ಟು ಸತ್ತೋಗ್ಬಿಡ್ತಾನೆ. ಒಟ್ಟಿನಲ್ಲಿ ಯಾವುದೋ ಒಂದು ಆಸ್ಪತ್ರೆಗೆ ಹೋದ್ರೆ ಸಾಯಿಸ್ತೀರಿ ನೀವು ಅಷ್ಟೇ. ಬದುಕ್ಸಕ್ಕಂತೂ ಯೋಗ್ಯತೆಗಳು ನಿಮ್ಗೆ ಯಾರಿಗೂ ಇಲ್ಲ, ಯಾವನಿಗೂ ಇಲ್ಲ. 8ಕ್ಕೆ ಏರಿಕೆ ಆಗಿದೆ ಗೋಡೆ ಕುಸಿತ ದುರಂತದಲ್ಲಿ ಸಾವಿನ ಸಂಖ್ಯೆ. ಸಾರಿ, ಅದು ನಡೆದಿರೋದೆಲ್ಲಿ? ಶವಾಗಾರದ ಮುಂದೆನೆ ಶವಗಳಾಗ್ಬಿಟ್ಟಿದ್ದಾರೆ 8 ಜನ. ಶವಾಗಾರದ ಮುಂದೆ ಕೆಲವು ಕ್ಷಣಗಳಲ್ಲಿ ಸ್ಥಳಕ್ಕೆ DCM DK ಶಿವಕುಮಾರ್ ಭೇಟಿ ಕೊಡ್ತಾರೆ. ಯಾಕೋ, ಏನ್ ಮಾಡಕ್ಕೋ, ಯಾವ ಉದ್ದೇಶಕ್ಕೋ? 8 ಜನ ತಮ್ಮ ಪ್ರಾಣ ಕಳ್ಕೊಂಡು ಛಿದ್ರವಾಗಿ ಅವರ ದೇಹಗಳು ಆ ಕಡೆ ಈ ಕಡೆ ಹಲಾಕಾಗಿ ಬಿದ್ದಿದೆ, ಭೇಟಿ ಕೊಡ್ತಾರಂತೆ. ಈ ಬೆಂಗಳೂರಿನಲ್ಲಿ DC ಅಂತ ಕರೆಸ್ಕೊಳ್ಳೋಂಥ ಮನುಷ್ಯ ಯಾರಾದರೂ ಇದ್ದಾನೇನ್ರಿ? ಆ ಮನುಷ್ಯನ ಹೆಸರೇನಾದರೂ ಗೊತ್ತೇನ್ರಿ ನಿಮ್ಗೇನಾದರೂ? ಇದನ್ನೆಲ್ಲ ಈ ಸರ್ಕಾರಿ ಆಸ್ಪತ್ರೆಗಳನ್ನು ನೋಡಿಕೊಳ್ಳುವ ಯೋಗ್ಯತೆ ಇರುವಂಥ ಮನುಷ್ಯ ಅಂತ ಒಬ್ಬ ಇದ್ದಾನೇನ್ರಿ? ಈ ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಅಂತ ಯಾವುದಾದ್ರು ಇದೆಯೇನ್ರಿ? ಅದಕ್ಕೆ ಅನಾರೋಗ್ಯ ಬಂದರೂ, ಅದಕ್ಕೆ ಬರಬಾರ್ದು ರೋಗ ಬಂದೇನಾದರೂ, ಅದು ಏನಾದರೂ ಪ್ರಾಣಗಣೆ ಕಳ್ಕೊಂಡಿದ್ದೆ ಆರೋಗ್ಯ ಇಲಾಖೆ ಅಂತ ಅನ್ನೋದು. ಅದಕ್ಕೊಬ್ಬ ಸೋಕಾಳ್ ಸಚಿವರು ಅಂತ ಕರೆಸ್ಕೊಳ್ಳೋರು ಯಾರಾದರೂ ಇದ್ದಾರೇನ್ರಿ ನಮ್ಮ ಬೆಂಗಳೂರಿನಲ್ಲಿ? ಅದ್ಯಾವುದೋ ಒಂದು ಗೋಡೆ, ಅದನ್ನು ನೋಡ್ಕೊಳ್ಳೋದು ಹೆಂಗೆ, ಆ ಗೋಡೆ ಕುಸಿಬಾರ್ದು, ಅದ್ರ ಬಗ್ಗೆ ಯಾವನಾದರೂ ರಿಪೋರ್ಟ್ ಕೊಟ್ಟವನಿದ್ದಾರೇನ್ರಿ ಬೌರಿಂಗ್ ಆಸ್ಪತ್ರೆಗೆ ಸಂಬಂಧಪಟ್ಟಂತೆ? ಯಾವನೂ ಇರಲ್ಲ. ಹೇಳ್ತೀನಿ ಕೇಳಿ, ಏನೂ ಇಲ್ಲ. ಒಂದು 5 ಲಕ್ಷ ಪರಿಹಾರ ಘೋಷಣೆ ಮಾಡಿಬಿಡೋದು, ಮನೆಗೆ ಹೋಗ್ಬಿಡೋದು, ಆರಾಮಾಗಿ ಅಯ್ಯಯ್ಯೋ ಅನ್ಬಿಡೋದು, ಮೊಸಳೆ ಕಣ್ಣೀರು ಸುರಿಸ್ಬಿಡೋದು, ಹಿಂಗಾಗಬಾರ್ದಾಗಿತ್ತು ಅಂದ್ಬಿಡೋದು. 8 ಜನ ಪ್ರಾಣ ಕಳ್ಕೊಂಡಿದ್ದಾರಲ್ಲ, 8 ಕುಟುಂಬಗಳು ಬೀದಿಗೆ ಬಿತ್ತು ಇವತ್ತು ಅನ್ನೋದನ್ನು ಮರ್ತೇ ಹೋಗ್ಬಿಡೋದು. ನಮಗೆ ನಿಮಗೆ 8 ನಂಬರ್ ಅಷ್ಟೇ, ಹಿಂಗೆ ಕೈಯಲ್ಲಿ ಎಣ್ಸಕ್ಕೆ ನಂಬರು. ಸ್ವಾಮಿ, 8 ಕುಟುಂಬಗಳು ಇವತ್ತು ಬೀದಿ ಪಾಲಾಗಿರೋದು ಸ್ವಾಮಿ. 8 ಕುಟುಂಬ ಬೀದಿ ಪಾಲಾಗಿರೋದು. ಶಿವು ಮಾತನಾಡ್ತಾರೆ, ನಮ್ಮ ರಿಪೋರ್ಟರ್ ಶಿವು. ಐ ಆಮ್ ವೆರಿ ಶಾಕ್ಡ್. ಬಹಳ ನೋವಾಗ್ತಾ ಇದ್ದಾರೆ. ಏನಾಯ್ತ್ರಿ ಹೇಳ್ರಿ? ಚಂದನ್, ನಿಜಕ್ಕೂ ಕೂಡ ಹೃದಯ ವಿದ್ರಾವಕವಾದಂತ ಘಟನೆ ಅಂತ ಹೇಳಿ ಹೇಳ್ಬೋದು. ಬೌರಿಂಗ್ ಆಸ್ಪತ್ರೆಯ ಗೋಡೆ, ಕಾಂಪೌಂಡ್ ಗೋಡೆ ಕುಸಿತಿರುವಂತದ್ದು. ಕಾಂಪೌಂಡ್ ಗೋಡೆ ಕುಸಿದು ಅಲ್ಲಿ ಯಾರೆಲ್ಲ ವ್ಯಾಪಾರ ಮಾಡ್ತಿರ್ತಾರೆ, ಅಲ್ಲಿ ನಿಂತ್ಕೊಂಡಿರ್ತಾರೆ, ಅಷ್ಟು ಜನ ಕೂಡ ಏನು 8 ಜನ ಈಗ ಮೃತಪಟ್ಟಿರುವಂತಹ ಒಂದು ಲೆಕ್ಕ ಬರ್ತಾ ಇರುವಂತದ್ದು. ಇನ್ನೂ ಕೂಡ 8 ಜನ ಒಂದು ಅವಶೇಷಗಳ ಅಡಿಯಲ್ಲಿ ಸಿಲ್ಕೊಂಡಿದ್ದಾರೆ ಎನ್ನುವಂತಹ ಶಂಕೆ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಗೋಡೆ, ಅದಕ್ಕೆ ರಿನೋವೇಷನ್, ಅದು ಇದು ಅಂತ ಸಾಕಷ್ಟು ಕೋಟಿ ಹಣವನ್ನು ಖರ್ಚು ಮಾಡ್ತಾರೆ. ಆದ್ರೆ ಈ ಒಂದು ಮಳೆಗೆ, ದಿಢೀರ್ ಅಂತ ಬಂದಂತ ಮಳೆಗೆ ತಡಿಲಿಲ್ಲ ಆ ಗೋಡೆ ಅಂತ ಹೇಳಿ ಹೇಳಿದ್ರೆ, ಯಾರು ಎಲ್ಲಿ ಆ ಆಸ್ಪತ್ರೆಯ ಆಡಳಿತ ಮತ್ತೆ ಅಲ್ಲಿನ ವ್ಯವಸ್ಥೆ ಹೇಗಿದೆ ಅನ್ನುವಂಥದ್ದು ಗೊತ್ತಾಗ್ತಿದೆ. ಸಾರ್ವಜನಿಕರು ಇವಾಗ ತಮ್ಮ ಪ್ರಾಣಗಳನ್ನು ಕಳ್ಕೊಂಡಿರುವಂತದ್ದು. ಚಂದನ್, ಅಲ್ಲಿ ಈಗ ಇನ್ನೂ ಕೂಡ ಅವಶೇಷಗಳ ಅಡಿಯಲ್ಲಿ ತೆಗೆಯುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಈಗ ಸಿಟಿ ಕಮಿಷನರು ಕೂಡ, ADGP ಎಲ್ಲರೂ ಕೂಡ ಭೇಟಿ ಕೊಟ್ಟು ಪರಿಶೀಲಿಸುವಂತದ್ದು. ಅಲ್ಲಿರುವಂತ ಮೃತದೇಹಗಳನ್ನು ಕೂಡ ತೆಗೆದು ಇನ್ನೂ ಕೂಡ 8 ಜನ ಸಿಲುಕಿರುವಂತ ಒಂದು ಶಂಕೆ ವ್ಯಕ್ತ ಆಗ್ತಾ ಇದೆ. ಇಲ್ಲಿವರೆಗೂ ಕೂಡ 8 ಜನ ಮೃತಪಟ್ಟಿದ್ದಾರೆ. ಅದರಲ್ಲಿ 4 ಜನ ಮಕ್ಕಳಿದ್ದಾರೆ ಎನ್ನುವಂಥದ್ದು ನಿಜಕ್ಕೂ ಕೂಡ ಹೃದಯ ವಿದ್ರಾವಕವಾದಂತಹ ಒಂದು ಘಟನೆ. ಮಳೆ ಬಿಟ್ಟು ಬಿಡದಂತೆ ಸುರಿತಾ ಇದೆ. ಈ ಮಳೆಯಲ್ಲಿ ಕಾಂಪೌಂಡ್ ಗೋಡೆ ಏನು ಕುಸಿತಿದೆ, ಅದಕ್ಕೆ ಈ ಪ್ರಮಾಣದಲ್ಲಿ ಸಾರ್ವಜನಿಕರ ಸಾವನ್ನಪ್ಪಿದ್ದಾರೆ ಅಂತ ಹೇಳಿದ್ರೆ ಬೆಂಗಳೂರಿನ ಹೃದಯ ಭಾಗದಲ್ಲಿ ಚಿಕಿತ್ಸೆ ಕೊಡಬೇಕು
ಬಡವರಿಗೆ ಅಂತಾನೆ ಇರ್ತಕ್ಕಂಥ ಆಸ್ಪತ್ರೆ ಏನಿದೆ, ಅವ್ರ ಜೀವ ಕಾಪಾಡಬೇಕಾಗಿದ್ದಂತ ಆಸ್ಪತ್ರೆಯ ಗೋಡೆನೇ ಬಿದ್ದು ಜೀವ ತೆಗೆದಿರುವಂತದ್ದು ಎಲ್ರಿಗೂ ಕೂಡ ಶಾಕ್ ಆಗಿದೆ. ಎಲ್ಲರೂ ದಿಗ್ಭ್ರಮೆಯಲ್ಲಿದ್ದಾರೆ. ಚಂದನ್, ಎಷ್ಟು ಗಂಟೆಗೆ ನಡೆದಂಥ ಘಟನೆ ಇದು? ಈ ಬೌರಿಂಗ್ ಆಸ್ಪತ್ರೆಯ ಗೋಡೆಯ ಬಗ್ಗೆ ಯಾವನು ಇದುವರೆಗೂ ಮಾಹಿತಿ ಕೊಟ್ಟಿರಲಿಲ್ವಾ? ಒಂದು ಗೋಡೆ, ಒಂದು ಆಸ್ಪತ್ರೆ, ಆ ಗೋಡೆಯ ಅವಶೇಷ ಮತ್ತು ಆ ಗೋಡೆಯ ಆಯಸ್ಸು ಮತ್ತು ಆ ಗೋಡೆ ಕಟ್ಟಿದ್ದು ಯಾವಾಗ, ಇದ್ರ ಬಗ್ಗೆ ಯಾವನಿಗೂ ಡೀಟೇಲ್ಸ್ ಇರಲಿಲ್ವಾ? ಶಿವು, ನನ್ನ ನೇರ ಪ್ರಶ್ನೆ ನಿಮಗೆ. ಚಂದನ್, ಇದು ಸರಿಸುಮಾರು ಈಗೇನ್ ಮಳೆ ಶುರು ಆಯ್ತು 5:45 ಈ ಸಂದರ್ಭದಲ್ಲಿ ಒಂದು 5:30 6 ಗಂಟೆ ಒಳಗಡೆ ಬಿದ್ದಿರುವಂತದ್ದು ಇದು ಗೋಡೆ ಕುಸಿತಿರುವಂತದ್ದು. ಇಲ್ಲಿ ನೀವು ಕೇಳಿದಂತ ಪ್ರಶ್ನೆಗೆ ಈ ಒಂದು ಗೋಡೆ ಏನಿದೆ, ಕಾಂಪೌಂಡ್ ಗೋಡೆ ಏನಿದೆ, ಅದರ ಬಗ್ಗೆ ಖಂಡಿತವಾಗ್ಲೂ ಅಲ್ಲಿ ಅವರಿಗೆ ಮಾಹಿತಿ ಇರಬೇಕಿತ್ತು. ಅಲ್ಲಿ ಈಗಾಗ್ಲೇನೆ ಹಿಂದ್ಗಡೆ ದೊಡ್ಡ ಮಟ್ಟದ ಕಟ್ಟಡನು ಕೂಡ ಕಟ್ಟಿದ್ರು. ಕಾಂಪೌಂಡ್ ಕೂಡ ರಿನೋವೇಷನ್ ಮಾಡಿದೀವಿ ಅನ್ನುವಂಥದ್ದನ್ನ ಮೇಲ್ನೋಟಕ್ಕೆ ತೋರಿಸ್ತಾ ಇದ್ರು. ಅಂದ್ರೆ ನಾವು ನೋಡಿದಂತ ವೇಳೆಯಲ್ಲಿ ಅಲ್ಲಿ ಹೊಸದಾಗೆ ಇದೆ ಅನ್ನೋ ರೀತಿಯಲ್ಲೇ ಕಟ್ಟಡ ಕೂಡ ಇತ್ತು. ಅದು ಹಳೆ ಗೋಡೆನಾ ಹೊಸ ಗೋಡೆನಾ ಅಂತೇಳಿ ಈಗಷ್ಟೇ ಅವರೇ ಕ್ಲಾರಿಫಿಕೇಶನ್ ಕೊಡ್ಬೇಕಾಗಿದೆ. ಅದೇನಾದ್ರೂ ಹೊಸ ಗೋಡೆ ಆಗಿದ್ರೆ, ಹೊಸ ಕಾಂಪೌಂಡ್ ಗೋಡೆ ಆಗಿದ್ರೆ ಖಂಡಿತವಾಗ್ಲೂ ಆ ಕಟ್ಟದಂತವ್ರು ಯಾರು, ಅದು ದಿಢೀರ್ ಅಂತ ಬಿದ್ದಿದ್ಯಾ ಅಥವಾ ಹಳೆ ಗೋಡೆ ಆಗಿದ್ದಿದ್ರೆ ಖಂಡಿತ ಇದ್ರ ಬಗ್ಗೆ ಅವ್ರಿಗೆ ಗಮನ ಇರ್ಲಿಲ್ವಾ, ಅಲ್ಲಿನ ಅಧೀಕ್ಷಕರಾಗ್ಲಿ ಅಲ್ಲಿನ ಆಡಳಿತ ವ್ಯವಸ್ಥೆ ಇದ್ರ ಬಗ್ಗೆ ಗಮನ ಹರಿಸಿರ್ಲಿಲ್ವಾ ಅನ್ನುವಂಥದ್ದು. ಶಿವ, I'll get back to you. Let me call Dr. Srikanth. ಬೌರಿಂಗ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಕಾಂತ್ ಅವರಿಗೆ ನಾನು ಇವಾಗ ಕರೆ ಮಾಡಿದ್ದೆ. ವೈಲ್ ಐ ವಾಸ್ ಆನ್ ದಿ ಕಾಲ್, ಅವ್ರು ಹೇಳಿದ್ರು 14 ಜನಕ್ಕೆ ಗಾಯ ಆಗಿದೆ. ದೇರ್ ಹ್ಯಾವ್ ಬೀನ್ 7 ಕ್ಯಾಶುಯಾಲಿಟೀಸ್ ಅಟ್ ದಿ ಮೊಮೆಂಟ್. ಶ್ರೀಕಾಂತ್ ಸರ್, ನಾನು ಚಂದನ್ ಶರ್ಮಾ ಮಾತಾಡ್ತಾ ಇದ್ದೀನಿ. ಸರ್, ವಾಟ್ ಹ್ಯಾಪನ್ಡ್ ಸರ್? ಏನಾಯ್ತು ಸರ್? ಏನಿಲ್ಲ, ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿದೆ. ಆಹಾ, ಮಳೆ, ತುಂಬಾ ಜೋರ್ ಮಳೆ ಇತ್ತಲ್ಲ, ಹಾಗಾಗಿ 7 ಡೆತ್ ಆಗಿದೆ, 7 ಇಂಜುರೀಸ್ ಇದೆ ಸರ್. 7 ಇಂಜುರೀಸ್ ಆಗಿದೆ ಸರ್. ಆರ್ ದೇ ವೆರಿ ಫ್ಯಾಟಲ್ ಇಂಜುರೀಸ್ ಸರ್? ಅಲ್ಲ, ಇನ್ನು ಇಂಜುರೀಸ್ಗೆಲ್ಲ ಮೈನರ್ ಇಂಜುರೀಸ್, ಕೆಲವರು ಫ್ರಾಕ್ಚರ್ಸ್ ಇದೆ. 7 ಡೆತ್ ಇದೆ ಸರ್. ಐ ಅಂಡರ್ಸ್ಟ್ಯಾಂಡ್ ಸರ್, ನೀವು ಟ್ರಾಮಾದಲ್ಲಿ ಇರ್ತೀರಿ. ಯು ಶುಡ್ ಟೇಕ್ ಕೇರ್ ಆಫ್ ದಿ ಪೇಷಂಟ್ಸ್. ಐ ಟೋಟ್ಲಿ ಅಂಡರ್ಸ್ಟ್ಯಾಂಡ್. ಯು ಆರ್ ಡೂಯಿಂಗ್ ಯುವರ್ ಬೆಸ್ಟ್, ಗೊತ್ತಾಯ್ತು. ಬಟ್ ಆದ್ರೆ ಆ ಗೋಡೆಯ ಬಗ್ಗೆ ಯಾರಿಗೂ ಮಾಹಿತಿ ಇರ್ಲಿಲ್ವಾ ಸರ್? ಸರ್, ನಮ್ಗೆ ಯಾವ್ದೋ ಒಂದು ಮಾಹಿತಿ ಇರ್ಲಿಲ್ಲ ಸರ್. ಆಕ್ಚುಲಿ ಅದು ಆತರ ನಮಗೂ ಯಾವತ್ತೂ ಅನ್ಕೊಂಡಿರಲಿಲ್ಲ ಸರ್. ಅದು ಯಾವ ತರ ಏನಕ್ಕೆ ಆಯ್ತು ಅಂತ ಇನ್ನೂ ಆ ಗೋಡೆ ಬಗ್ಗೆ ಇದಿರ್ಲಿಲ್ಲ. ಪ್ರಾಬ್ಲಮ್ ಏನಾಯ್ತು ಅಲ್ಲಿ ಜನ ಎಲ್ಲ ಕುತ್ಕೊಳ್ಳರಲ್ವಾ ಸರ್, ಅಲ್ಲಿ ವ್ಯಾಪಾರಸ್ಥರು. ಅದು ಯಾವಾಗ್ಲೂ ಇರ್ತಿತ್ತು, ಹಾಗಾಗಿ ಅದ್ರ ಬಗ್ಗೆ ಇದಿರ್ಲಿಲ್ಲ. ಚೆಕ್ ಮಾಡಿಸ್ತೀವಿ ಸರ್. ಈಗ ಈಗ ಪೇಷಂಟ್ ಒಂದು ಇಂಪಾರ್ಟೆಂಟ್ ಇರೋದ್ರಿಂದ ಫಸ್ಟ್ 7 ಇಂಜುರೀಸ್ ಇದೆ. ಓಕೆ, ಐ ವಿಲ್ ನಾಟ್ ಡಿಸ್ಟರ್ಬ್ ಯು. ಗೋ ಅಹೆಡ್, ಪ್ಲೀಸ್ ಟೇಕ್ ಕೇರ್ ಆಫ್ ದಿ ಪೇಷಂಟ್ಸ್. ಥ್ಯಾಂಕ್ ಯು. ಇದು ಬೌರಿಂಗ್ ಆಸ್ಪತ್ರೆಯ ಹೆಡ್ ಮಿಸ್ಟರ್ ಶ್ರೀಕಾಂತ್ ರಾಜ್ ನ್ಯೂಸ್ನೊಟ್ಟಿಗೆ ಮಾತನಾಡ್ತಾ ಕೊಟ್ಟಂಥ ಡೀಟೇಲ್ಸ್. ದೇ ಹ್ಯಾವ್ ಬೀನ್ 14 ಪೀಪಲ್, ಅದರಲ್ಲಿ 7 ಕ್ಯಾಶುಯಾಲಿಟೀಸು, 7 ಜನಕ್ಕೆ ಗಂಭೀರತರವಾದಂಥ ಗಾಯಗಳಾಗಿದ್ದಾವೆ. ಕೆಲವರಿಗೆ ಅದರಲ್ಲಿ ಮೈನರ್ ಇಂಜುರೀಸ್ ಆಗಿದೆ. ಮಿಸ್ಟರ್ ಶ್ರೀಕಾಂತ್, ನಾನು ಅವ್ರನ್ನ ಫೋನಿಗೆ ತೊಗೊಂಡಿದ್ದೆ ಫ್ರಮ್ ಮೈ ಓನ್ ಟೆಲಿಫೋನ್ ನಂಬರ್, ಫ್ರಮ್ ಮೈ ಓನ್ ಪರ್ಸ್ನಲ್ ಫೋನ್. ಅವ್ರು ಮಾಹಿತಿ ಕೊಟ್ಟಿದ್ದು ನಾನು ಅವರಿಗೆ ಜಾಸ್ತಿ ಡಿಸ್ಟರ್ಬ್ ಮಾಡೋದಕ್ಕೆ ಬಯಸಿಲ್ಲ ಈ ಸಂದರ್ಭದಲ್ಲಿ. ಕಾರಣ ಏನು ಅಂತಂದರೆ, ಅವರು ಈ ಸಂದರ್ಭದಲ್ಲಿ ಕ್ಯಾಶುಯಾಲಿಟಿಯಲ್ಲಿ ಯಾರ್ಯಾರು ಬರ್ತಾರೆ ಅಥವಾ ಟ್ರಯಾಜಿಂಗ್ ಸಿಸ್ಟಮ್ನಲ್ಲಿ ಯಾರ್ಯಾರು ಬರ್ತಾರೆ ಅವರು ಅದನ್ನು ನೋಡ್ಕೊಳ್ಬೇಕಾದಂಥ ಕೆಲಸ ಮಾಡಬೇಕಾಗತ್ತೆ. ನಾನು ಅವ್ರ ಹತ್ರ ಈ ಕ್ಷಣದಲ್ಲಿ ಕೂತ್ಕೊಂಡು ಏನೇನಾಯಿತು ಘಟನೆ ಬಗ್ಗೆ 10 ನಿಮಿಷ ನನ್ನ ಹತ್ರ ಮಾಹಿತಿ ಕೊಡಿ, ನನ್ನ ಹತ್ರ 25 ನಿಮಿಷ ಮಾತಾಡಿ ಅಂತ ಹೇಳೋಷ್ಟು ದಡ್ಡ ನಾನಲ್ಲ. ದಟ್ಸ್ ವೈ ಐ ಲೆಟ್ ಹಿಮ್ ಆಫ್ ವಿದಿನ್ ನೆಕ್ಸ್ಟ್ 1 minute. ಸೊ ದಿಸ್ ವಾಸ್ ಶ್ರೀಕಾಂತ್ ಫಾರ್ ಯು ಫ್ರಮ್ ದಿ ಬೌರಿಂಗ್ ಹಾಸ್ಪಿಟಲ್ ಇಟ್ ಸೆಲ್ಫ್. ಅವ್ರು ನೇರವಾಗಿ ಮಾತನಾಡಿದ್ರು ನಮ್ಮ ಜೊತೆಗೆ. ಇಟ್ ಈಸ್ ಕನ್ಫರ್ಮ್ಡ್ 7 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. 7 ಪೀಪಲ್ ಹ್ಯಾವ್ ಲಾಸ್ಟ್ ದೇರ್ ಲೈಫ್ಸ್. ನನಗೆ ಗೊತ್ತಿಲ್ಲ ಇದನ್ನು ಮತ್ತಿನ್ನು ಹೇಗೆ ಹೇಳಬೇಕು ನಿಮಗೆ, ಇನ್ನು ಯಾವ್ಯಾವ ಉಪಮೇಯಗಳನ್ನು ಕೊಟ್ಟು ಹೇಳಬೇಕು, ಇನ್ನು ಯಾವ್ಯಾವ ಭಾಷೆ ಬಳಸಿ ನಾನು ಹೇಳಬೇಕು ಇದನ್ನು. ಇದೇ ಅಪ್ಡೇಟ್ನ ನಾವು ಆ್ಯಸ್ ಎ ಬ್ರೇಕಿಂಗ್ ಅಪ್ಡೇಟ್ ನಾವು ಡಾಕ್ಟರ್ ಶ್ರೀಕಾಂತ್ ಏನು ಹೇಳಿದ್ರು ಅನ್ನೋದನ್ನು ಹಾಕ್ಕೊಳ್ಬೇಕಾಗತ್ತೆ. ಬಿಕಾಸ್ ಡಾಕ್ಟರ್ ಶ್ರೀಕಾಂತ್ ಈಸ್ ದಿ ಹೆಡ್ ಆಫ್ ದಿ ಬೌರಿಂಗ್ ಹಾಸ್ಪಿಟಲ್. ಅವರೇ ಮಾತನಾಡಿ ನಮ್ಮ ಹತ್ರ ಈ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮಿಸ್ಟರ್ PCR ಟೀಮ್, ಪ್ಲೀಸ್ ಗೋ ಹೆಡ್. ದಿಸ್ ಇಸ್ ಇಂಪಾರ್ಟೆಂಟ್. 7 ಪೀಪಲ್, 7 ಕ್ಯಾಶುಯಾಲಿಟೀಸ್. ಆ ಗೋಡೆ ಬಗ್ಗೆ ಮಾಹಿತಿ ಇರಲಿಲ್ಲ ಅಂತ ಹೇಳಿದ್ರು ಡಾಕ್ಟರ್ ಶ್ರೀಕಾಂತ್. In fact, I tried to call Mr. Manoj, another head of the Bowring Hospital. ಅವರು ನನ್ನ ಕರೆಯನ್ನು ಸ್ವೀಕರಿಸಲಿಲ್ಲ. ಐ ಅಂಡರ್ಸ್ಟ್ಯಾಂಡ್, ಭಾಳ ದುರಂತದ ಸಂದರ್ಭ, ನಾನು ಅವ್ರನ್ನ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ.
ಆಸ್ಪತ್ರೆ ವೈದ್ಯರನ್ನು ನಾನು ಬ್ಲೇಮ್ ಮಾಡೋಕ್ಕಾಗೋದಿಲ್ಲ. ಅವ್ರು ಹೇಳಿದ್ದು ಒಂದು ಮಾತೇನು ಅಂತಂದರೆ, ಶ್ರೀಕಾಂತ್ ಅವ್ರು ಹೇಳಿದ್ದು ಒಂದು ಮಾತೇನು ಅಂತಂದರೆ, ಆ ಆಸ್ಪತ್ರೆಯ ಗೋಡೆಯ ಸುತ್ತಮುತ್ತಲೂ ಸುಮಾರು ಜನ ವ್ಯಾಪಾರಸ್ಥರು ಇದ್ದರು, ವ್ಯಾಪಾರಿಗಳು ವ್ಯಾಪಾರ ಮಾಡಿಕೊಂಡಿದ್ರು. ಆ ಸಂದರ್ಭದಲ್ಲಿ ನಡೆದಂಥ ದುರಂತ ಅವ್ರ ಮೇಲೆ ಏಕಾಏಕಿ ಥಟ್ ಅಂತ ಅವ್ರ ಮೇಲೆ ಗೋಡೆ ಕುಸಿದು ಬಿದ್ದುಬಿಟ್ಟಿದೆ. 7 ಜನ ಪ್ರಾಣ ಕಳ್ಕೊಂಡಿದ್ದಾರೆ. ನಮಗೆ ಸಿಕ್ಕಿರೋ ಮಾಹಿತಿ 8, ಬಟ್ ಅಟ್ ದಿ ಮೊಮೆಂಟ್ ಮಿಸ್ಟರ್ ಶ್ರೀಕಾಂತ್ ಸೇಸ್ ಇಟ್ ಈಸ್ 7. ಬೋರಿಂಗ್ ಆಸ್ಪತ್ರೆ ಬಳಿ ಗೋಡೆ ಕುಸಿತ 7 ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ ಮತ್ತು 14 ಜನಕ್ಕೆ ಗಾಯಗಳಾಗಿದ್ದಾವೆ. ರಾಜ್ ನ್ಯೂಸ್ಗೆ ಬೌರಿಂಗ್ ಆಸ್ಪತ್ರೆಯ ಡಾಕ್ಟರ್ ಶ್ರೀಕಾಂತ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. Very, 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 very bad. Very bad. ಅವ್ರ ಮನೆ ಮಕ್ಕಳಿಗೆ ಏನು ಹೇಳ್ತೀರಿ? ಅವ್ರ ಕುಟುಂಬಸ್ಥರಿಗೆ ಏನು ಮಾಹಿತಿ ಕೊಡ್ತೀರಿ? ಎಲ್ಲೋ ವ್ಯಾಪಾರ ಮಾಡ್ಕೊಂಡಿದ್ದಂಥವರು ತಮ್ಮ ಪ್ರಾಣನ ಹೀಗೆ ಕಳ್ಕೊಳ್ಬೇಕಾಯಿತು ಅಂತಂದರೆ ಯಾವ ಭಾಷೆಯಲ್ಲಿ ಅವ್ರ ಮನೆ ಮಕ್ಕಳಿಗೆ ಎಕ್ಸ್ಪ್ಲೈನ್ ಮಾಡ್ತೀರಿ?